ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನದ ವ್ಲಾಗಲ್ಲಿ ನಾನು ನಿಮಗೆ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಮೊದಲಿಗೆ ನಾವು ಚಿಕನನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಆಮೇಲೆ ಅದಕ್ಕೆ ನಾವು ಅರಶಿನ ಮತ್ತು ಉಪ್ಪು ಇದೆ ಅಲ್ವಾ, ಇದನ್ನು ಅದಕ್ಕೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಯಾಕಂತಂದರೆ ಅರಿಶಿನ ಮತ್ತು ಉಪ್ಪು ಇದಕ್ಕೆ ನಾವು ಯಾಕೆ ಹಾಕ್ತೀವಿ ಅಂತಂದರೆ, ಇದು ಈ ಚಿಕನ್ ಇದೆಯಲ್ವ, ಇದು ಚೆನ್ನಾಗಿ ಅದನ್ನು ಎಳ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಬಂದುಬಿಟ್ಟು ಇಲ್ಲಿ ಏನು ಮಾಡಿದ್ವಿ ಅಂದರೆ, ಚಿಕನ್ 65 ಕಬಾಬ್ ಮಸಾಲ ಮತ್ತು ಅಮ್ಮ ಓಮ್ ಪ್ರಾಡಕ್ಟ್ ಇವರ ಚಿಕನ್ ಕಬಾಬ್ ಮಸಾಲ ಇದೆರಡನ್ನು ನಾನು ತಗೊಂಡಿದ್ದೇನೆ ಇಲ್ಲಿ. ಯಾಕೆಂತಂದರೆ ಇದು ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಎರಡನ್ನು ಆ್ಯಡ್ ಮಾಡ್ಕೊತಿದ್ದೇನೆ. ಇದೆರಡನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಲ್ವಾ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕಾರ್ನ್ ಫ್ಲೋರ್ ಪೌಡ್ರ್ ಇದೆ ಅಲ್ವಾ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಅದೇ ರೀತಿ ನಿಂಬೆಹಣ್ಣಿನ ರಸ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನಿಂಬೆಹಣ್ಣು ಇಲ್ಲಂತಂದರೆ ನಾವಿಲ್ಲಿ ಹುಣಸೆ ಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ಬೋದು. ಅದೇ ರೀತಿ ಆಮೇಲೆ ನಾನು ಏನು ಮಾಡಿದೆ ಅಂದರೆ, ಒಂದು ಮೊಟ್ಟೆಯನ್ನು ಇದಕ್ಕೆ ಆ್ಯಡ್ ಮಾಡಿದೆ. ಯಾಕೆಂತಂದರೆ ಇಲ್ಲಿ ಮೊಟ್ಟೆನ ಯಾಕೆ ಆ್ಯಡ್ ಮಾಡ್ತೀವಿ ಅಂತಂದರೆ, ಮಸಾಲೆ ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ಳುತ್ತೆ. ಸೊ ಆಮೇಲೆ ಮಸಾಲೆನ ಒಂದು ಅರ್ಧ ಗಂಟೆ ಹಾಗೇ ಚೆನ್ನಾಗಿ ಎಳ್ಕೊಳ್ಳಿಕ್ಕೆ, ಅದರದ್ದು ಎಲ್ಲ ಮಸಾಲೆ ಅದಕ್ಕೆ ಎಳ್ಕೊಳ್ಳಿಕ್ಕೆ ಬಿಡಬೇಕು. ಆಮೇಲೆ ನೋಡಿ, ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಅದನ್ನು ಚಿಕನ್ ಕಬಾಬನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಯಾಕೆ ಚೆನ್ನಾಗಿ ಕಾಯಿಸಬೇಕು ಅಂತಂತಂದರೆ, ಇಲ್ಲಿ ಅದು ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ. ಹಾಕಿದ ತಕ್ಷಣ ನಾವು ಅದನ್ನು ಮಗುಚಿ ಹಾಕಬಾರ್ದು. ಯಾಕೆಂತಂದರೆ ಅದು ರೋಸ್ಟ್ ಆಗಿ ನಮಗೆ ತಿನ್ನೋಕ್ಕಾಗಲ್ಲ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಚಿಕನ್ನ ಹಾಕಿ ಮಸಾಲೆ ರೆಡಿ ಮಾಡಿದ್ದನ್ನು ಹಾಕಿಬಿಟ್ಟು ಆಮೇಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಚಿಕನ್ ಕಬಾಬ್ ಬಂದಿದೆ ನೋಡಿ. ಲೈಕ್ ಮಾಡಿ, ಇದು ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.